ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೊಡ್ಡತ್ತೆ, ಎಷ್ಟು ಧೈರ್ಯನೇ ನಿನ್ಗೆ? ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ದೇವ್ರ ಹೆಸರಲ್ಲಿ ಮೋಸ ಮಾಡಕ್ಕೂ ಹಿಂಜರಿಯಲ್ಲ ಅಲ್ವಾ? ಛೀ! ನಿನ್ನಂಥೋಳು ಈ ಮನೆ ಸೊಸೆ ಅವನು ನೀನು ಒಪ್ಕೊಂಡಿದ್ಯಾ ಅನ್ನೋ ಸುಳ್ಳನ್ನೇ ಅವನು ನಂಬಿದ್ದ. ಆದ್ರೆ ನೀನೀಗ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರು ಅದನ್ನ ನಿಜ ಅಂತ ನಂಬ್ತಿದ್ದಾನೆ. ನಿನ್ನ ಮೇಲೆ ಹುಚ್ಚು ಪ್ರೀತಿ ಇಟ್ಕೊಂಡಿದ್ದಾನ ಅವನು. ಸರಿ ಸರಿ, ಎಷ್ಟು ದಿನ ಆಟ ಆಡಿಸ್ತೀಯೋ ನಾನು ನೋಡ್ತೀನಿ. ಇನ್ನು 10 ದಿನಾನೇ ಅಲ್ವಾ? ಎಷ್ಟು ದಿನ ಬೇಕೋ ಅದು ಕಳೆದು ಹೋಗಕ್ಕೆ? ಇನ್ನೆಷ್ಟು ಕಥೆ ಕಟ್ತೀಯ ಹೇಳು? ಇನ್ನೆಷ್ಟು ನಾಟಕ ಆಡ್ತೀಯ ತಾಯಿ? ಇನ್ನೆಷ್ಟು ನಾಟಕ ಆಡ್ತೀಯ ಹೇಳು? ಅದ್ರ ಅವಶ್ಯಕತೆ ಬಾಯ್ ಮುಚ್ಚು. ಕಟ್ಟು ಕಥೆ ಕಟ್ಟಿ ಸಂಸಾರನೇ ನಿಲ್ಸೋಳ್ ಮಾತನ್ನ ನಾನು ಯಾಕೆ ಕೇಳ್ಬೇಕು? ಬೈರಿ ದೊಡ್ಡತ್ತೆ, ಎಷ್ಟು ಬೇಕಾದ್ರೂ ಬೈದ್ಬಿಡಿ. ಅದು ಸಾಕಾಗ್ಲಿಲ್ಲ ಅಂದ್ರೆ ನನಗೆ ಹೊಡಿರಿ. ಆದ್ರೆ ದಯವಿಟ್ಟು ಒಂದ್ಸಲ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಪ್ಲೀಸ್ ದೊಡ್ಡತ್ತೆ. ನಾನು ಬೇಕು ಅಂತ ಕೈಲಾಶ್ ಅವ್ರನ್ನ ದೂರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗಿಂದ ಯಾಕೆ ಅಂತ ನನ್ನ ಚುಚ್ಚಿ ಚುಚ್ಚಿ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ಅಂತ ಒಂದು ಕಾರಣ ಇದೆ. ಆದ್ರೆ ಅದೇನು ಅಂತ ಕೇಳಿದಾಗ ಅದನ್ನ ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೇಳಿದ್ರೆ ಕೇಳಿಸ್ಕೊಳ್ಳೋ ಶಕ್ತಿನೂ ನಿಮ್ಗಿಲ್ಲ. ಹಾಗಂತ ಅದು ಶಾಶ್ವತವಾಗಿರುವಂತಹ ಸಮಸ್ಯೆನೂ ಅಲ್ಲ. ಸ್ವಲ್ಪ ದಿನ ಆದ್ಮೇಲೆ ಆ ಸಮಸ್ಯೆ ಪೂರ್ತಿಯಾಗಿ ಸರಿ ಹೋಗುತ್ತೆ. ನೀನ್ ಹೇಳೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಸಮಸ್ಯೆ ಶಾಶ್ವತ ಅಲ್ಲ ಅಂತ್ಯ, ಕೇಳಿದ್ರೆ ತಡ್ಕೊಳಲ್ಲ ಅಂತ್ಯ. ನಾವೆಲ್ಲರೂ ಹುಚ್ಚರ ತರ ಕಾಣ್ತಾ ಇದೀವ ನಿನಗೆ? ಅಲ್ಲ, ಅಂತ ಸಮಸ್ಯೆ ಏನಿದೆ ಅಂತಾದ್ರೂ ಹೇಳ್ಬಿಡು. ಈ ರಾಜೇಶ್ವರಿ ಹೃದಯ ಗಟ್ಟಿಯಾಗೇ ಇದೆ, ಏನ್ ಬೇಕಾದ್ರೂ ತಡ್ಕೊಳುತ್ತೆ. ಹೇಳಕ್ಕಾಗ್ತಿಲ್ಲ, ದಯವಿಟ್ಟು ನೀವು ನನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನಂದ್ರೆ, ನಾನು ನಿಮ್ಮ ಮಗನಿಗೆ ಮೋಸ ಮಾಡ್ತಾ ಇಲ್ಲ. ನನ್ನ ಗಂಡನ ಕ್ಷೇಮಕ್ಕೋಸ್ಕರನೇ ಈ ದೀಕ್ಷೆ ತಗೊಂಡಿದ್ದೀನಿ. ಈ ವಿಷಯ ನಾನು ನಿಮ್ಮ ಮಗುಗೆ ತಾಯಿ ಆದಾಗ ಗೊತ್ತಾಗುತ್ತೆ ನಿಮ್ಗೆ. ಅದೇ
ಯಾವಾಗ ಅಂತ ಕೇಳ್ತಿದ್ದೀನಿ. 3 ತಿಂಗಳು ಆಗತ್ತೆ ಅಂತ ಯಾವ ನಂಬಿಕೆ ಮೇಲೆ ಹೇಳ್ತೀಯಾ? ನೀವ್ ನಂಬಿದ್ರು ನಂಬದೇ ಇದ್ರು ನನಗ್ ಬೇರೆ ದಾರಿನೇ ಇಲ್ಲ. ನಂಬಿಸೋದಕ್ಕೆ ನಾನು ಯಾವ ಸುಳ್ಳನ್ನು ಹೇಳ್ತಾ ಇಲ್ಲ. ನಂದು ನಿಜವಾದ ಪ್ರೀತಿ ಆಗಿರೋದ್ರಿಂದ ಅದು ಗೆಲ್ಲತ್ತೆ. ನಾನು ನಿನ್ನಂಥವಳ ಮಾತ್ಗೆಲ್ಲ ಕರಗೋ ಜೀವ ಅಲ್ಲ. ನೋಡು, ನಿನಗೆ 3 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ಅದು ಮುಗಿದ್ಮೇಲೆ 1 ದಿನಾನೂ ನಾನು ಕಾಯೋದಿಲ್ಲ. ಏನಾದ್ರೂ ಸರಿ ನಿನ್ನಿಂದ ಕೈಲಾಶ್ಗೆ ಡಿವೋರ್ಸ್ ಕೊಡ್ಸಿ ಅವನಿಗೆ ಬೇರೆ ಮದ್ವೆ ಮಾಡೇ ಮಾಡ್ತೀನಿ. ನಾನು ನನ್ನ ಮಾತಿನ ಮೇಲೆ ನಿಂತ್ಕೋತೀನಿ. ನಿನಗೂ ನಿನ್ನ ಮಾತು ಉಳಿಸ್ಕೋಬೇಕಂದ್ರೆ ಅದ್ರ ಪ್ರಕಾರನೇ ನಡ್ಕೋ. ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿಯಾ? ನೀವಿಬ್ರು ಒಂದಾಗೋದಿಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ಹೋಗಿ ನಿನ್ನ ವ್ರತನ ಮಾಡು. ನಾನಿದನ್ನ ವ್ರತ ಅಂತಾನೆ ತಿಳ್ಕೋತೀನಿ. ನಡಿ. ನೋಡಿದ್ರ ಎಷ್ಟು ಕೊಬ್ಬಿದೆ ಅಂತ. ವ್ರತನೂ ಇಲ್ಲ, ಏನೂ ಇಲ್ಲ, ಎಲ್ಲ ಮೋಸ. ಸುಳ್ಳು ಹೇಳೋಳ ಜೊತೆ ಕೈಲಾಶ್ ಹೇಗ್ ಸಂಸಾರ ಮಾಡ್ತಾನೆ ಹೇಳಿ? ನಿಜಾನೇ. ಆ ಸುಳ್ಳಾಟಕ್ಕೆ ನಾಂದಿ ಹಾಡೋಣ. ನಾಳೆಯಿಂದ ನೀವಿಬ್ರು ಹಳದಿ ವಸ್ತ್ರ ಧರಿಸಿ ರಾಧಿಕಾ ಜೊತೆ ವ್ರತ ಮಾಡಿ, ಉಪವಾಸನೂ ಮಾಡಿ. ಏನ್ ನಡೀತಿದೆ ಅಂತ ಆವಾಗಿಂದಾಗೆ ನನಗ್ ಬಂದು ಹೇಳಿ. ಇಲ್ಲ ಅಂದ್ರೆ ನಿಮ್ಮಿಬ್ಬರ ಕೈಲೂ ನಿರಾಹಾರ ವ್ರತ ಮಾಡಿಸ್ತೀನಿ. ಛೀ, ಸ್ವಲ್ಪ ಸಿಕ್ಕಿದ್ರೆ ಸಾಕು, ಚಾಡಿ ಹೇಳೋದಕ್ಕೆ ರೆಡಿಯಾಗಿರ್ತೀರ. ಅನುಭವಿಸಿ ಇವಾಗ. ಓಂ ಹ್ರೀಂ ಫಟ್. ಓಂ ಹ್ರೀಂ ಫಟ್ ಸ್ವಾಹ. ಮಾಂಕಾಳಿ. ಅಜ್ಜಮ್ಮ, ಇವರೇ ಭಯ ಪಡೋ ತರ ಇದಾರೆ. ಇನ್ ನಮ್ ಭಯನ್ ಇವ್ರು ಹೇಗೆ ಓಡಿಸ್ತಾರೆ? ಹೌದು, ಅವ್ರನ್ನ ನೋಡ್ತಿದ್ರೇನೆ ನಂಗೆ ಹಾರ್ಟ್ ಅಟ್ಯಾಕ್ ಆಗೋ ತರ ಇದೆ. ಅವ್ರಿರೋದು ಹಾಗೆ ಕಣೆ, ಹಾಗೆ ಇರಬೇಕು. ಅವಾಗ್ಲೇ ತಾನೇ ಭೂತ ಪ್ರೇತ ಎಲ್ಲ ಭಯ ಪಟ್ಕೊಂಡು ಓಡೋಗೋದು. ಓಂ ಫಟ್ ಮಂದಾಕಿನಿ, ನಾಗವಲ್ಲಿ, ಪಶುಪತಿ, ಕಲ್ಪನಾ, 1 2 3 ಗಂಗಾ. ಅಲ್ಲ, ಅವೆಲ್ಲ ಸಿನಿಮಾದಲ್ಲಿ ದೆವ್ವಗಳ ಹೆಸರಲ್ವಾ? ಆಹಾ, ಪರವಾಗಿಲ್ವೇ. ಭೂತ ಪ್ರೇತಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಿಮ್ಗೆ. ಚೆಕ್ ಮಾಡಿದೆ ಅಷ್ಟೇ. ಇವಾಗ ನೋಡ್ಕೊಳ್ಳಿ, ನಿಮ್ಮ ಗಂಡನಿಗೆ ಹಿಡಿದಿರೋ ಆತ್ಮಾನ ಅಂಡಮಾನಕ್ಕೆ ಕಳಿಸೋ ತನಕ ನನ್ನ ಆಟ ನಿಲ್ಲಲ್ಲ. ನನ್ ಗಂಡ ಅಂತ ನಾನೇನ್ ಹೇಳಿಲ್ವಲ್ಲ, ನಿಮ್ಗೆ ಗೊತ್ತು? ಅವ್ರಿಗೆ ದೆವ್ವಗಳ ಬಗ್ಗೆನೇ ಗೊತ್ತಿದೆ. ಇದೆಲ್ಲ ಒಂದ್ ಲೆಕ್ಕನಾ? ಹಂಗೇನಿಲ್ಲ. ನಿಮ್ಮ ವಯಸ್ಸಿಗೆ ನಿಮ್ಮ ಗಂಡ ಬದುಕಿರೋದಕ್ಕೆ ಚಾನ್ಸ್ ಇಲ್ಲ. ಇವಳ ಮುಖ ಲಕ ಲಕ ಅಂತ ಹೊಳಿತಾ ಇದೆ ಅಲ್ವಾ? ಹಾ, ಕರೆಕ್ಟಾಗಿ ಹೇಳಿದ್ರಿ. ನಾಚಿಕೆ ಆಗಲ್ವಾ ಹೀಗ್ ಮಾತಾಡಕ್ಕೆ? ಹಿಂಗೆ ಅಲ್ವಾ ನಿಮ್ ಮನ್ಸಲ್ಲಿ ಬೈಕೊಂಡಿದ್ದು? ಇಲ್ಲಿ ನೋಡಿ, ಈ ಹೆಣ್ಮಗಳ ಕಣ್ಣಲ್ಲಿ ಮಾತ್ರ ನನ್ನ ಗಂಡ ಹುಷಾರಾಗಿರ್ಬೇಕು ಅನ್ನೋ ಆಸೆ ಕಾಣಿಸ್ತಾ ಐತೆ.
ನೀನು ಮಂತ್ರವಾದಿನಾ ಇಲ್ಲ ಕಣ್ ಡಾಕ್ಟ್ರಾ? ಮಾಂಕಾಳಿ. ಮೊದ್ಲು ಆ ದೆವ್ವ ಏನಾಯ್ತು ಅಂತ ನೋಡು, ನಮ್ಮನ್ನಲ್ಲ. ಗುರು, ಕಂಡಕ್ಟ್ರು ಅಂತ ಕಂಡಿಡಿದ್ಬಿಟ್ರು. ಆನ್ಲೈನ್ ಅಲ್ಲಿ ಬಿಸ್ನೆಸ್ ಜಾಸ್ತಿ ಆಯ್ತು ಅಂತ ಆಫ್ಲೈನ್ ಅಲ್ಲಿ ಈ ಬಿಸ್ನೆಸ್ ಇಟ್ಕೊಂಡಿದೀವಿ. ಪಾಪ ಗೊತ್ತಿಲ್ಲ ಅವ್ರಿಗೆ. ಜಾಸ್ತಿ ಮಾತಾಡ್ಬೇಡ್ವ ಮೂರ್ಖ, ಇಲ್ಲಿ ಬಂದ ಕೆಲಸ ನೋಡು. ಮಾಂಕಾಳಿ, ನೀನೇ ಕಾಪಾಡು. ಆವಾಹಯಾಮಿ, ಆವಾಹಯಾಮಿ. ಬಾರೆ ಕಾಮಿನಿ ಬಾ. ಆವಾಹಯಾಮಿ ಕಾಮಿನಿ. ನೋಡಿದ್ರ ಆತ್ಮ ಆನ್ಲೈನ್ ಲೊಕೇಶನ್ ಹಿಡ್ಕೊಂಡು ಹೇಗೆ ಆಚೆ ಬರ್ತಿದೆ ಅಂತ. ಆವಾಹಯಾಮಿ. ಆಜಾ ಮೇರೆ ರಾಜ, ಬಂದು ಇಲ್ಲಿ ಬೈಟ್ ಜಾ. ಆ ದೆವ್ವಕ್ಕೆ ಮಾಡ್ತೀನಿ ಬ್ಯಾಂಡ್ ಬಾಜಾ. ಆವಾಹಯಾಮಿ, ಆವಾಹಯಾಮಿ. ಓ ಫಟ್. ರಂಗೋಲಿ ಚೆನ್ನಾಗಿದೆಯಲ್ಲ. ಪ್ರಿಯಾ, ನೀನಿಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತೀಯ ಅಂತ ಗೊತ್ತೇ ಇರಲಿಲ್ಲ. ಯಾಕೆ ಕಳ್ತಿದ್ಯಾ? ನಾನೇನು ಹೇಳೇ ಇಲ್ವಲ್ಲ. ಆವಾಹಯಾಮಿ. ಏಯ್, ಈ ಆಸಾಮಿ ನೋಡಿ ಭಯ ಪಡ್ತಾ ಇದ್ದೀರಾ? ಆವಾಹಯಾಮಿ. ಏಯ್, ನಡಿಯೋ ಆಚೆಗೆ. ನಿಂಗೆ ಹೇಳ್ತಿರೋದು. ಮಂತ್ರವಾದಿ ತರ ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡಿದ್ದಲ್ಲ, ನಡಿ ಆಚೆ. ಮಾಂಕಾಳಿ. ಏಯ್, ನಿನ್ನ ನೋಡಿ ಎಲ್ಲ ಭಯ ಪಡ್ತಾ ಇದ್ದಾರೆ. ನೀವು ಕಾಮುಕ ಪಿಶಾಚಿ ಬಗ್ಗೆ ಕೇಳಿದ್ದೀರಾ? ಕೇಳಿದ್ದೀನಿ. ಅದಕ್ಕೆ ಯಾವಾಗ್ಲೂ ಅದ್ರದ್ದೇ ಧ್ಯಾನ ಅಲ್ವಾ? ಹೌದೌದು. ಅದು ನಿಮ್ಗೆ ಗೊತ್ತು? ನಾನ್ ಚಿಕ್ಕವಳಿದ್ದಾಗ ಕೇಳಿದ್ದೆ. ಇದು ಕಾಮುಕ ಭೂತ ಅಲ್ಲ, ಮತ್ತೆ ಕಾಮಿಡಿ ಭೂತ. ಅಂದ್ರೆ ಹಲೋ, ಅವ್ರಿಗೆ ತುಂಬಾ ಭಯ ಆಗ್ತಿದೆ. ಆದ್ರೆ ನನ್ಗಂತೂ ನೀನೊಂದು ಕಾಮಿಡಿ ಪೀಸ್ ತರ ಕಾಣ್ತಾ ಇದೀಯಾ. ನೋಡಿದ್ರ ನನ್ ನೋಡಿ ಭಯ ಪಡ್ಬೇಕಾಗಿರೋ ಆತ್ಮ ಕಾಮಿಡಿ ಮಾಡ್ತಾ ಇದೆ. ಇವಾಗ ಏನ್ ಮಾಡ್ಬೇಕು? ಕಾಮಿಡಿ ಭೂತ ಅಲ್ವಾ, ನಾವು ಕಾಮಿಡಿಯಾಗೆ ಡೀಲ್ ಮಾಡೋಣ. ಹೇಗೆ ಅಂದ್ರೆ ಅವ್ರಿಗೇನು ಗೊತ್ತೋ? ಅವ್ರಿಗೇನು ಗೊತ್ತಿಲ್ವಲ್ಲ. ಮಾಂಕಾಳಿ ಕಾಮಿಡಿ ಮಾಡ್ತಿದ್ದೆ ಗುರುವೆ. ಕಾಮಿಡಿ ಅಂತ. ಅಷ್ಟಕ್ಕೂ ನಿಮ್ಮನ್ನ ಒಳಗೆ ಯಾರು ಬಿಟ್ಟಿದ್ದು? ಅದು ಗೊತ್ತಾಗ್ಬೇಕು ಅಂದ್ರೆ ನೀನು ಈ ರಂಗೋಲಿಲಿ ಈ ಮಂಡಲದಲ್ಲಿ ಬಂದು ಕೂತ್ಕೋಬೇಕು. ಕೂತ್ಕೊಂಡ್ರೆ? ಅಯ್ಯೋ ಮೊಮ್ಮಗನೇ, ನೀನ್ ಬಂದ್ ಕೂತ್ಕೊಂಡ್ರೆ ತಾನೇ ಗೊತ್ತಾಗೋದು. ಓಕೆ, ಹೋಗ್ಲಾ? ಹೋಗು. ಕೂತ್ಕೋ ಬಾ ಬಾಲಕ. ಇವಾಗ ಹೇಳು, ನೀನ್ ಯಾರು? ನಮ್ಮ ಮನೆಗ್ ಬಂದು ನನ್ನೇ ಯಾರು ಅಂತ ಕೇಳ್ತೀಯ? ಕಾಮಿಡಿ ಮಾಡ್ತಾ ಇದ್ಯಾ ಬಾಲಕ? ಕಾಮಿಡಿ ಅಲ್ಲ ಕಣೋ, ಸೀರಿಯಸ್ಸೇ. ಅಯ್ಯೋ ಅಯ್ಯಯ್ಯಯ್ಯೋ. ಮ್ಯಾಟ್ರಿಕ್ ಬಾ. ನಿಂಗೆ ದೆವ್ವ ಮೆಟ್ಕೊಂಡಿದೆ ಅಂತ ಇವ್ರು ಹೇಳಿದಕ್ಕೆ ಬಂದೆ ಬಾಲಕ.
ಸರಿ ಹಾಗಾದ್ರೆ. ಅಂದ್ರೆ ದೆವ್ವ ಮೆಟ್ಕೊಂಡಿರೋದು ನಿಜಾನಾ? ಹೌದು, ನಿಜಾನೇ. ಇವಾಗ ದೆವ್ವನ ಹೇಗೆ ಓಡಿಸ್ತೀರಾ? ಓಂ ಫಟ್ ಓಂ ಫಟ್ ಮಂದಾಕಿನಿ ನಾಗವಲ್ಲಿ ಪಶುಪತಿ ಕಾಂಚನ 1 2 3 ಗಂಗಾ. ವೆರಿ ಗುಡ್ ಕಣೆ. ನೀನ್ ಚೆನ್ನಾಗಿ ಕೇಳಿಸ್ಕೊಂಡಿದ್ಯಾ. ನೀನು ಅಂತ ಬಾಯಿ ತೆಗಿತೀಯ, ಆಗ ನಾನು ನಿನ್ನ ನಾಲಿಗೆ ಮೇಲೆ ನೋಡು ಈ ಕಬ್ಬಣದಿಂದ ಬರ ಎಳಿತೀನಿ. ಆಗ ನೀನು ಅಂತ ಕೂಕೋತ್ಯ. ಈ ದಬ್ಬಳದಿಂದ ದೆವ್ವ ಓಡೋಗುತ್ತೆ. ಏನಂತೀಯ? ಸೂಪರ್, ಚಿಂದಿಯಾಗಿದೆ. ಆದ್ರೆ ಹೇಗ್ ಮಾಡೋದು ಅಂತ ಒಂದ್ಸಲ ಮಾಡಿ ತೋರ್ಸು. ನೀನು ಅಂತ ಬಾಯಿ ತೆಗಿತೀಯ ನೋಡು, ಹಿಂಗೆ. ನಾಲ್ಗೆ ಮೇಲೆ ಹೀಗ್ ಬರೇ ಎಳಿತ್ಯಾ. ಅಯ್ಯೋ, ಹೇಯ್, ಇದೇನಿದು? ಕಿರ್ಚ್ಲೇ ಇಲ್ಲ. ಓ ಸಾರಿ. ಇವಾಗ ಕಿರ್ಚು. ಅಯ್ಯೋ, ದೆವ್ವ ಅಂತೆ, ದೆವ್ವ. ಬಿಟ್ಟ ಅಂದ್ರೆ ಈ ಕಾಲದಲ್ಲಿ ದೆವ್ವ ಅಂತೆ. ನಿನ್ನಂತವ್ರಿಂದಾನೆ ಎಲ್ಲ ಈ ತರ ಮೋಸ ಹೋಗೋದು. ಯಾವ ನಿಮ್ ಮನೆಗೆ ಬಿಟ್ಟಿದ್ದು? ದೆವ್ವ ಅಂತೆ, ದೆವ್ವನ. ಅಯ್ಯೋ ಸರ್, ಸುಮ್ನಿರಿ ಸರ್. ಅಯ್ಯೋ ಪೀಸ್ಗಳ ಯಾರು ಇವರೆಲ್ಲ? ಅಯ್ಯೋ ಅಚ್ಚಮ್ಮ. ಏಯ್, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಏನಿದ್ ನಿಮ್ ಕೆಲ್ಸ? ಅವಳಿಗೆ ಯಾಕೋ ಬೈತೀಯಾ? ನೀನೇ ತಾನೇ ಒಬ್ಬೊಬ್ನೇ ಮಾತಾಡ್ಕೊಂಡು ಹೀಗೀಗೆ ಮಾಡ್ತಿದ್ದೆ. ನಿನಗ್ ಗಾಳಿ ಮೆಟ್ಕೊಂಡಿದೆ ಅಂತ ಭಯ ಆಯ್ತು. ಅದು ಅಲ್ದೆ ನಿನ್ ಚಪ್ಲಿಲಿ ಮೆಣಸಿನ್ಕಾಯಿನು ನಿಂಬೆ ಹಣ್ಣು ದೃಷ್ಟಿ ತೆಗೆದು ಬಿಸಾಕಿರೋದನ್ನೆಲ್ಲ ತಿಳ್ಕೊಂಡು ಮನೆಗ್ ತಂದಿದ್ದೆ. ಹಾ, ಇದ್ರೆ ನಂಗ್ ದೆವ್ವ ಮೆಟ್ಕೊಂಡಿದೆ ಅಂತನಾ? ಅಷ್ಟಕ್ಕೂ ನಿಮ್ಮನ್ನೆಲ್ಲ ಇಲ್ಲಿದ್ದಾಳಲ್ಲ ಇವಳು. ಏ ಪ್ರಿಯಾ, ನಿಂತ್ಕೋ. ಏಯ್ ಅಲ್ಲ ಅಜ್ಜಿ, ಮೊದ್ಲು ನಿನಗ್ ಬೈಬೇಕು. ಈಗಲ್ಲ, ನೀನ್ ನೋಡ್ಕೋ ಏನ್ ಮಾಡ್ತೀನಂತ. ನಿನ್ಗೆ ಮಾತಾಡ್ತಾ ಇದೀಯ ನೀನು? ಅಯ್ಯೋ, ನೋಡ್ಕೋ, ನನ್ನೇ ಹೊಡೆಯಕ್ ಬರ್ತೀಯಾ? ಬಾರಿಸ್ಬೇಕು ನಿನ್ನ. ತಾಳಿ ಮೇಲಷ್ಟೇ ಅಲ್ಲ, ತಾಳಿ ಜೊತೆ ಸೇರಿರೋ ಪ್ರೀತಿ ಮಮಕಾರ ಎಲ್ಲ ವಿಧದಲ್ಲೂ ಇರಬೇಕು ಅಂತ ನಿನ್ನ ಭಕ್ತಳಿಗೆ ಹೇಳು ತಾಯಿ.
ತಾಳಿ ಕ್ಷೇಮಕ್ಕೋಸ್ಕರನೇ ಈ ವ್ರತನೆಲ್ಲ ಮಾಡ್ತಿರೋದು ಅಂತ ದೊಡ್ಡತ್ತೆಗೆ ಹೇಳು ತಾಯಿ. ಏನ್ ದೊಡ್ಡಮ್ಮ, ಬೆಳಗ್ಗೆನೆ ಜಗಳ ಶುರು ಮಾಡ್ಕೋತಾ ಇದ್ದೀರಾ? ಜಗಳ ಏನಿಲ್ಲ ರೀ, ವ್ರತದಲ್ಲಿ ಯಾವ ಅಡ್ಡಿನೂ ಬರ್ದೇ ಇರೋ ಹಾಗೆ ದೊಡ್ಡತ್ತೆ ನನಗೆ ಸಲಹೆ ವಿಧಾನ ಎಲ್ಲ ಹೇಳ್ತಾ ಇದ್ರು. ನಾನು ಕೇಳಿಸ್ಕೊತಾ ಇದ್ದೆ. ಕೇಳಿದ್ರೆ ಸಾಕಾಗಲ್ಲ, ಪಾಲಿಸ್ಲೂಬೇಕು, ಆಗ್ಲೇ ಫಲ ಸಿಗೋದು. ಸುಮಂಗಲಿಯಾಗಿ ಗಂಡನ ಕ್ಷೇಮಕ್ಕೋಸ್ಕರ ಮಾಡ್ತಿರೋ ವ್ರತ ಅಲ್ವಾ? ಅದರ ಜೊತೆಗೆ ಗಂಡನ ಮೇಲೆ ಅಭಿಮಾನ, ಪ್ರೀತಿ ಎಲ್ಲ ಇರಬೇಕು.